ಎ ಕಾಮನ್ ಕ್ವೆಶನ್ ಇಸ್ ಮೈ ಚೈಲ್ಡ್ ಹ್ಯಾಸ್ ಹ್ಯಾಡ್ ಎ ಫಾರಿನ್ ಬಾಡಿ, ಅದು ಹೊರಗಿನ ಪದಾರ್ಥನ ಬಾಯಲ್ಲಿ ನುಂಗ್ಬಿಡ್ತು, ಏನು ಮಾಡೋಣ? ಕಾಯಿನ್ ಇರ್ಬೋದು, ಪಿನ್, ಸೇಫ್ಟಿ ಪಿನ್ ಇರ್ಬೋದು, ಮೊಳೆ ಇರ್ಬೋದು, ಆಟದ ಸಾಮಾನು ಇರ್ಬೋದು, ಆಯಿತಾ? ಇದಕ್ಕೆ ಎರಡು ಕಾರಣ ಇದೆ. ಒಂದು, ಫುಡ್ ಪೈಪ್ ಒಳಗೆ ಹೋದ್ರೆ ರಿಸ್ಕೇ ಇಲ್ಲ, ನಥಿಂಗ್ ಟು ವರಿ, ಮೋಸ್ಟ್ ಆಫ್ ದಮ್ ಕಮ್ ಔಟ್. ಈ ರೆಸ್ಪಿರೇಟರಿ ಪ್ಯಾಸೇಜ್ ಒಳಗೆ ಹೋದ್ರೆ ಕಷ್ಟ ಆಗುತ್ತೆ. ಅಂದರೆ ಮಗು ಉಸಿರಾಡ ಕಷ್ಟ ಆಗ್ಬೋದು, ಉಪ್ಸ ಬರ್ಬೋದು, ಸಡನ್ ಶಬ್ದ ಆಗ್ಬೋದು, ನೆತ್ತಿಗೆ ಇರ್ಬೋದು, ಕೆಮ್ಬೋದು, ಇವೆಲ್ಲ ಏನೋ ಆದರೆ ತಕ್ಷಣ ಇಮ್ಮಿಡಿಯೇಟ್ಲಿ ಪಿಡಿಯಾಟ್ರಿಕ್ ಸರ್ಜನಲ್ಲಿದ್ದಾರೆ ಹೋಗಲೇಬೇಕಾಗುತ್ತೆ. ಆದರೆ ಮಕ್ಕಳು ಸತಿ ತೊಗೊಂಡು ನುಂಗ್ಬಿಟ್ಟಿರ್ತಾರೆ. ಅದು ಗೋಲಿ ಇರ್ಬೋದು, ಕಡಲೆ ಬೀಜ ಇರ್ಬೋದು, ಮಿಕ್ಕಿದ್ದಂಗೆ ಏನಾದರೂ ಆಟದ ಸಾಮಾನು ಇರ್ಬೋದು, ಬಾಯಿ ನುಂಗ್ಬಿಡ್ತಾರೆ. ಬಾಯಿಗೆ ನುಂಗಿದ ತಕ್ಷಣ ಮಗು ಅದರ್ವೈಸ್ ಚೆನ್ನಾಗಿದ್ದಾನೆ, ಏನೂ ಪ್ರಾಬ್ಲಮ್ ಇಲ್ಲ, ಮಗು ಆರಾಮಾಗಿ ಓಡಾಡ್ತೀಯಾಳೆ ಅಂತಂದರೆ ಏನು ವರಿ ಮಾಡಬೇಕಾಗಿಲ್ಲ. ಬಿಕಾಸ್ 99% ಫಾರಿನ್ ಬಾಡಿಗಳು ಹೊರಗಿನ ಪದಾರ್ಥಗಳಿಗೆ ಕೆಳಗೆ ಬರುತ್ತೆ. ಬೈ ನೇಚರ್ ಫುಡ್ ಪೈಪ್ ಇನ್ಲೆಟ್ ಒಳಗೆ ಹೋದರೆ ಹೊರಗೆ ತನಕ ಬರುತ್ತೆ, ಯಾಕಂದರೆ ಮೈಯಲ್ಲಿರೋ ಕಡೆ. ಆದರೆ ಉದ್ದುದ್ದಕ್ಕಿರೋವಂಥದ್ದು, ಶಾರ್ಪಾಗಿರೋವಂಥ ಫಾರಿನ್ ಬಾಡೀಸು ಅದು ಬರದೇ ಇರ್ಬೋದು. ಅದಕ್ಕೋಸ್ಕರ ತಕ್ಷಣ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಬಟ್ ಎನಿವೇ ಡೌಟ್ ಇದ್ದರೆ ಪ್ಲೀಸ್ ಗೋ ಟು ದಿ ನಿಯರೆಸ್ಟ್ ಹಾಸ್ಪಿಟಲ್. ಡೋಂಟ್ ನೀಡ್ ಟು ಪ್ಯಾನಿಕ್. Foreign bodies are safe if they're eaten.